ನಮಸ್ಕಾರ. ಮಾನವ ಎರಡು ಕಾಲಗಳ ಮೇಲೆ ನಿಂತಿದ್ದು ಎಂದು ಮತ್ತು ಏಕೆ? ಮಾನವನ ವಿಕಾಸ ಚರಿತ್ರೆಯಲ್ಲಿ ಅತ್ಯಂತ ಮಹತ್ವವಾದ ಲಕ್ಷಣ ಅಂತ ಹೇಳಿದ್ರೆ ದ್ವಿಪಾದ ಚಲನೆ, ಬೈಪೆಡಲಿಸಮ್. ಅಂದರೆ ಎರಡು ಕಾಲಗಳ ಮೇಲೆ ನಿಂತು ನಡೆಯುವ ಸಾಮರ್ಥ್ಯ. ಇತರ ಜೀವಿಗಳಿಗಿಂತ ಮಾನವನನ್ನು ಸ್ಪಷ್ಟವಾಗಿ ಬೇರೆ ಮಾಡಿರುವ ಈ ಲಕ್ಷಣ ಜೀವ ವಿಕಸನದ ದೀರ್ಘ ಪ್ರಕ್ರಿಯೆಯಲ್ಲಿ ರೂಪುಗೊಂಡತೆ. ಮಾನವ ಎರಡು ಕಾಲಗಳ ಮೇಲೆ ಚಲನೆಯ ಮಾಡಿದ್ದು ಮತ್ತು ಅಭಿವೃದ್ಧಿಯನ್ನು ಹೊಂದಿದ್ದು ಮಾನವ ದ್ವಿಪಾದ ಚಲನೆಯ ಉಗಮ ಮತ್ತು ಅಭಿವೃದ್ಧಿಯನ್ನು ಕುರಿತು ಚಾರ್ಲ್ಸ್ ಡಾರ್ವಿನ್ ಕಾಲದಿಂದ ಇಂದಿನ ಆಧುನಿಕ ಜೀವವಿಜ್ಞಾನ ಮತ್ತು ಜೀವ ಪಳೆಯುಳಿಕೆ ಸಂಶೋಧನೆಗಳವರೆಗೆ ಹಲವು ವಿವರಗಳು ನಮಗೆ ದಕ್ತವೆ. ಚಾರ್ಲ್ಸ್ ಡಾರ್ವಿನ್ ತನ್ನ ಪ್ರಸಿದ್ಧ ಕೃತಿಯಾದ ದ ಡಿಸೆಂಟ್ ಆಫ್ ಮ್ಯಾನ್ ಅಂದರೆ 1871ರಲ್ಲಿ ಪ್ರಕಟ ಆಗಿದೆ. ಆ ಪುಸ್ತಕದಲ್ಲಿ ಮಾನವನ ವಿಕಾಸವನ್ನು ವಿವರಿಸಬೇಕಾದ್ರೆ ದ್ವಿಪಾದ ಚಲನೆಯ ಮಹತ್ವವನ್ನು ಅಂದರೆ ಎರಡು ಕಾಲ ಮೇಲೆ ನಡೆಯೋದನ್ನು ಒತ್ತಿ ಹೇಳಿದ್ದಾನೆ. ಡಾರ್ವಿನ್ ಪ್ರಕಾರ ಮಾನವನ ಪೂರ್ವಜರು ನಾಲ್ಕು ಕಾಲುಗಳಿಂದ ಎರಡು ಕಾಲಗಳ ಮೇಲೆ ನಿಲ್ಲುವ ದಿಕ್ಕಿನಲ್ಲಿ ಬದಲಾದಕ್ಕೆ ಬಹಳ ಮುಖ್ಯವಾದ ಕಾರಣಗಳು ಅಂತ ಹೇಳಿದ್ರೆ ಕೈಗಳ ಮುಕ್ತತೆ ಅಂದರೆ ಕೈಗಳ ಬಿಡುಗಡೆ. ಕೈಗಳು ಮುಕ್ತವಾದ ನಂತರ ಸಾಧನಗಳನ್ನು ಬಳಸೋದು, ಆಹಾರವನ್ನು ಹೊತ್ಕೊಂಡು ಹೋಗೋದು, ಮಕ್ಕಳನ್ನು ರಕ್ಷಣೆ ಮಾಡೋದು ಮತ್ತು ಸಂವಹನದ ಸಂಕೇತಗಳನ್ನ ನೀಡ್ತಕ್ಕಂಥದ್ದು ಸಾಧ್ಯ ಆಯಿತು. ಈ ರೀತಿಯ ಅನುಕೂಲಗಳು ನೈಸರ್ಗಿಕ ಆಯ್ಕೆಯ ಮೂಲಕ ಅಂದರೆ ನ್ಯಾಚುರಲ್ ಸೆಲೆಕ್ಷನ್ ಮೂಲಕ ಉಳಿದುಕೊಂಡು ಮುಂದಿನ ತಲೆಮಾರುಗಳಲ್ಲಿ ಬಲಗೊಂಡು ಅಂತ ಡಾರ್ವಿನ್ ತನ್ನ ಪುಸ್ತಕದಲ್ಲಿ ಅಭಿಪ್ರಾಯವನ್ನು ಸೂಚಿಸಿದ್ದಾರೆ. ಡಾರ್ವಿನ್ ದೃಷ್ಟಿಯಲ್ಲಿ ದ್ವಿಪಾದ ಚಲನೆ ಮತ್ತು ಬುದ್ಧಿಯ ವಿಕಾಸ ಆಯುಧಗಳ ಬಳಕೆ ಒಂದಕ್ಕೊಂದು ಸಹಾಯಕವಾದಂಥ ಸಂಗತಿಗಳಾಗಿದ್ದವು. ಡಾರ್ವಿನ್ ಕಾಲದಲ್ಲಿ ಜೀವ ಪಳೆಯುಳಿಕೆಗಳ ಸಾಕ್ಷ್ಯಗಳು ಕಡಿಮೆ ಇದ್ದಿದ್ದರಿಂದ ಆತನ ವಿವರಣೆಗಳು ಮುಖ್ಯವಾಗಿ ಹೋಲಿಕೆಯ ಅಂಗರಚನೆ ಮತ್ತು ಪ್ರಾಣಿಗಳ ವರ್ತನೆಗಳನ್ನು ಆಧಾರವಾಗಿ ಇರಿಸಿಕೊಂಡಿದ್ವು. ಆದರೆ ನಂತರದ ದಶಕಗಳಲ್ಲಿ ಕಾಲದಲ್ಲಿ ಪತ್ತೆಯಾದಂಥ ಹೋಮಿನಿನ್ ಅಂದರೆ ಮಾನವರ ಪೂರ್ವ ಜೀವಿಗಳ ಪಳೆಯುಳಿಕೆಗಳು ಈ ವಿಷಯದಲ್ಲಿ ಹೆಚ್ಚಿನ ಸ್ಪಷ್ಟತೆಯನ್ನು ನಮಗೆ ನೀಡಿದ್ದಾವೆ. ಉದಾಹರಣೆಗೆ ಹೇಳೋದಾದರೆ ಆಸ್ಟ್ರಲೋಪಿಥಿಕಸ್ ಅಫರೆನ್ಸಿಸ್ ಅಂದರೆ ಲೂಸಿ ಅಂತಕ್ಕಂಥ ಸುಮಾರು 3.2 ಮಿಲಿಯನ್ ಅಂದರೆ 32 ಲಕ್ಷ ವರ್ಷಗಳ ಹಳೆಯ ಪಳೆಯುಳಿಕೆಯಲ್ಲಿ ಕಂಡು ಬರ್ತಕ್ಕಂಥ ಶರೀರದ ರಚನೆ ಈ ಪಳೆಯುಳಿಕೆಯಲ್ಲಿ ಚಿಕ್ಕ ಮತ್ತು ಅಗಲವಾದಂಥ ಶ್ರೋಣಿ ಅಂದರೆ ಪೆಲ್ವಿಸು ಒಳಮುಖರವಾಗಿ ವಾಲಿದೆ. ಹಾಗೆಯೇ ಫೀಮರ್ ಅಂದರೆ ತೊಡೆಮೂಳೆ ಹಾಗೂ ಕಾಲಿನ ಕಣಕಾಲಿನ ರಚನೆ ಇವೆಲ್ಲವೂ ದ್ವಿಪಾದ ಚಲನೆಗೆ ಹೊಂದಿಕೊಂಡಿದ್ದು ಅದನ್ನು ಸಾಬೀತು ಮಾಡಿದ್ದಾವೆ. ಇದೇ ರೀತಿ ಆರ್ಥಿಪಿಡೆಕಸ್ ರಾಮಿಡಸ್ ಅಂದರೆ ಆರ್ಡಿ ಅಂತಕ್ಕಂಥ 44 ಲಕ್ಷ ವರ್ಷಗಳ ಹಳೆಯ ಪಳೆಯುಳಿಕೆ ಕೂಡ ಮರ ಹತ್ತುವ ಹಾಗೆಯೇ ಎರಡು ಕಾಲಗಳ ಮೇಲೆ ನಿಂತು ನಡೆಯುವ ದ್ವಿಪಾದ ಚಲನೆಯ ಮಿಶ್ರ ಲಕ್ಷಣಗಳನ್ನು ತೋರಿಸಿದೆ ಅಂತ ನಮಗೆ ಪಳೆಯುಳಿಕೆಗಳಿಂದ ಗೊತ್ತಾಗಿದೆ. ಆದ್ದರಿಂದ ಎರಡು ಕಾಲಗಳ ಚಲನೆ ಹಂತ ಹಂತವಾಗಿ ಅಭಿವೃದ್ಧಿ ಆಯ್ತಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸವನ್ನ ಅನ್ನುವ ಒಂದು ಪರಿಕಲ್ಪನೆ ಇದೆ. ಈ ಪರಿಕಲ್ಪನೆಯ ಪ್ರಕಾರ ಅರಣ್ಯ ಪ್ರದೇಶಗಳು ಕಡಿಮೆ ಆಗ್ತಾ ವಿಶಾಲವಾದಂಥ ಹುಲ್ಲುಗಾಲು ಪ್ರದೇಶಗಳು ಹೆಚ್ಚಾದಾಗ ಮಾನವನ ಪೂರ್ವಜರು ನಿಂತು ನಡೆಯೋದಕ್ಕೆ ಹೊಂದಿಕೊಟ್ಟಿರೋದು ಈ ವಾದದ ಮುಖ್ಯ ಅಂಶ. ನಿಂತು ನಡೆಯೋದ್ರಿಂದ ದೂರದ ಅಪಾಯಗಳನ್ನ ಗುರುತಿಸೋದು, ಸೂರ್ಯನ ಬಿಸಿಲು ಮೈ ಮೇಲೆ ಬೀಳ್ತಕ್ಕಂಥ ಪ್ರದೇಶ ಕುಗ್ಗಿ ದೀರ್ಘ ಮತ್ತು ದೂರ ನಡೆದು ಆಹಾರ ಹುಡುಕೋದಕ್ಕೆ ಅನುಕೂಲ ಆಯಿತು ಅನ್ನೋದು ಈ ಪರಿಕಲ್ಪನೆಯ ಅಂದರೆ ಸವನ್ನವಾದದ ತಳಹದಿ. ಆದರೆ ಇತ್ತೀಚಿನ ಪ್ರಾಚೀನ ಪರಿಸರ ವಿಜ್ಞಾನದ ಅಧ್ಯಯನಗಳಿಂದ ಅಂದರೆ ಪ್ಯಾಲಿಯೋ ಎನ್ವೈರನ್ಮೆಂಟಲ್ ಅಧ್ಯಯನಗಳಿಂದ ದ್ವಿಪಾದ ಚಲನೆ ಎರಡು ಕಾಲಗಳ ಮೇಲೆ ನಡೀತಕ್ಕಂಥದ್ದು ಸಂಪೂರ್ಣವಾಗಿ ಹುಲ್ಲುಗಾವಲು ಪ್ರದೇಶದಲ್ಲೇ ಹುಟ್ಟಲಿಲ್ಲ, ಮಿಶ್ರ ಅರಣ್ಯ ಮತ್ತು ಹುಲ್ಲುಗಾವಲು ಪ್ರದೇಶದಲ್ಲಿ ಮೊದಲ ರೂಪ ಪಡೆದಿರಬಹುದು ಅಂತ ಇತ್ತೀಚೆಗೆ ಅಭಿಪ್ರಾಯಕ್ಕೆ ಬರಲಾಗ್ತಾ ಇದೆ. ಆಧುನಿಕ ಸಂಶೋಧನೆಗಳು ಎರಡು ಕಾಲಿನ ಚಲನೆಯ ವಿಕಾಸವನ್ನು ಕೇವಲ ವರ್ತನೆ ಅಥವಾ ಪರಿಸರದ ದೃಷ್ಟಿಯಿಂದ ಮಾತ್ರ ಅಲ್ಲ, ವಿಕಾಸದ ಜೊತೆಯಾದ ಶರೀರ ರಚನೆ ಅಂದರೆ ಡೆವಲಪ್ಮೆಂಟಲ್ ಅನಾಟಮಿ ಮತ್ತು ವಂಶವಾಹಕ ಅಂದರೆ ಜೀನ ನಿಯಂತ್ರಣ ದೃಷ್ಟಿಯಿಂದಲೂ ಕೂಡ ವಿಶ್ಲೇಷಣೆ ಮಾಡಿ ಅರ್ಥಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ. ಇತ್ತೀಚಿನ ಅಧ್ಯಯನಗಳಲ್ಲಿ ಮಾನವನ ಶುರುವಾಣಿ ಅಂದರೆ ಪೆಲ್ವಿಸ್ಸು ಮತ್ತು ಬೆನ್ನುಹುರಿ ರಚನೆಯಲ್ಲಿ ಕಂಡು ಬರ್ತಕ್ಕಂಥ ವಿಶಿಷ್ಟ ಬದಲಾವಣೆಗಳು ಭ್ರೂಣದ ಬೆಳವಣಿಗೆ ಹಂತದಲ್ಲೇ ರೂಪುಗೊಳ್ತೇವೆ ಅಂತ ಗೊತ್ತಾಗಿದೆ. ಮಂಗಗಳಿಗಿಂತ ಮಾನವನ ಶ್ರೋಣಿ ಅಂದರೆ ಪೆಲ್ವಿಸ್ ಚಿಕ್ಕದಾಗಿ ಅಗಲವಾಗಿ ಹಾಗೂ ಕಪ್ಪು ಆಕಾರದಲ್ಲಿರೋದ್ರಿಂದ ದೇಹದ ಭಾರದ ಕೇಂದ್ರ ಸಮತೋಲನದಲ್ಲಿರ್ತದೆ. ಇದೇ ದ್ವಿಪಾದ ನಡಿಗೆ ಅಂದರೆ ಎರಡು ಪಾದಗಳ ನಡೆಯನ್ನು ಸ್ಥಿರಗೊಳಿಸ್ತದೆ. ಜೊತೆಗೆ ಎಸ್ ಆಕಾರದಲ್ಲಿರ್ತಕ್ಕಂಥ ಬೆನ್ನು ಹುರಿ ಅಂದರೆ ಈ ಬೆನ್ನು ಹುರಿ ಮತ್ತು ಕಮಾನು ರೂಪದ ಪಾದತ್ರ ಅಂದರೆ ಆರ್ಚಡ್ ಫೋಟೋ ದೀರ್ಘಕಾಲ ನಿಂತು ನಡೆಯೋದಕ್ಕೆ ಸಹಕಾರಿಯಾಗೈತೆ. 2025ರಲ್ಲಿ ನೇಚರ್ ನಿಯತಕಾಲಿಕೆಯಲ್ಲಿ ಜರ್ನಲ್ನಲ್ಲಿ ಪ್ರಕಟವಾದಂಥ ಸಂಶೋಧನೆ ಪ್ರಕಾರ ಮಾನವನ ಸೊಂಟದ ಮೂಳೆ ಈಲಿಯಮ್ಮು ಎರಡು ಪ್ರಮುಖ ಹಂತಗಳಲ್ಲಿ ಬದಲಾಯಿತು. ಮೊದಲನೆಯದಾಗಿ ಅದು ಮೃದುವಸ್ತಿಯ ಕಾರ್ಟಿಲೇಜಿನ ಬೆಳವಣಿಗೆ ದಿಕ್ಕನ್ನು ಬದಲಾಯಿತು. ಎರಡನೆಯದಾಗಿ ಮೂಳೆಗಳು ಗಟ್ಟಿಯಾಗ್ತಕ್ಕಂಥ ಪ್ರಕ್ರಿಯೆ ಅಂದರೆ ಒಸಿಫಿಕೇಶನ್ ನಿಧಾನ ಆಯಿತು. ಇದರಿಂದಾಗಿ ಮಾನವನಿಗೆ ನೇರವಾಗಿ ನಿಂತು ನಡೆಯೋದಕ್ಕೆ ಸಾಧ್ಯ ಆಯಿತು ಅನ್ನುವ ವಾದವನ್ನು ಮುಂದುವರಿಸಿದೆ. ಸುಮಾರು 60ರಿಂದ 70 ಲಕ್ಷ ವರ್ಷ ಹಳೆಯ ಸಹೆಲಾಂಥ್ರೋಪಸ್ ಮತ್ತು ಪಾಡೆಸ್ಟೆನ್ಸಿಸು ಮತ್ತು ಇತರ ಪ್ರಾರಂಭಿಕ ಹೋಮಿನಿಸ್ ಪಳೆಯುಳಿಕೆಗಳು ಅವುಗಳ ಮೇಲೆ ಮಾಡಿದಂಥ ಹೊಸ ವಿಶ್ಲೇಷಣೆಗಳು ದ್ವಿಪಾದ ಚಲನೆಯ ಮೂಲ ಲಕ್ಷಣಗಳು ಮಾನವ ವಂಶರೇಖೆಯ ಅತ್ಯಂತ ಆರಂಭಿಕ ಹಂತದಲ್ಲೇ
ಅಂದರೆ ಮಾನವರ ಪೂರ್ವಜರ ಅತ್ಯಂತ ಆರಂಭಿಕ ಹಂತಗಳಲ್ಲಿ ಕಾಣಿಸಿಕೊಂಡಿರಬಹುದು ಅನ್ನುವ ಸೂಚನೆಯನ್ನು ನೀಡ್ತವೆ. ತಲೆಬುರುಡೆಯ ಕೆಳಭಾಗದಲ್ಲಿರುವ ಕಪಾಲ ರಂಧ್ರದ ಅಂದರೆ ಫೊರಮೆನ್ ಮ್ಯಾಗ್ನಮ್ ಸ್ಥಾನಮಾನ ಮತ್ತು ಜಂಘಿಯ ಮೂಳೆಗಳ ಒತ್ತಡದ ಗುರುತುಗಳು ನೇರವಾಗಿ ನಿಲ್ಲುವ ಚಲನೆಯನ್ನು ಸೂಚಿಸ್ತವೆ. ಶಕ್ತಿ ದಕ್ಷತೆ ಅಂದರೆ ಎನರ್ಜಿ ಎಫಿಷಿಯನ್ಸಿ, ಚೈತನ್ಯ ದಕ್ಷತೆಯ ಅಧ್ಯಯನಗಳು ಕೂಡ ಮಾನವನು ಎರಡು ಕಾಲಿನ ನಡಿಗೆಗೆ ಮಹತ್ವದ ಸೂಚನೆಯನ್ನು ನೀಡ್ತವೆ. ಎರಡು ಕಾಲುಗಳ ಮೇಲೆ ನಡೆಯೋದ್ರಿಂದ ದೀರ್ಘ ದೂರ ಸಂಚಾರದಲ್ಲಿ ನಾಲ್ಕು ಕಾಲುಗಳ ನಡಿಗೆಗಿಂತ ಕಡಿಮೆ ಶಕ್ತಿ ಚೈತನ್ಯ ಬೇಕಾಗುತ್ತೆ ಅನ್ನೋದನ್ನು ಜೀವವೈಜ್ಞಾನಿಕ ಪರೀಕ್ಷೆಗಳು ಅಂದರೆ ಬಯೋಮೆಕ್ಯಾನಿಕಲ್ ಪರೀಕ್ಷೆಗಳು ತೋರಿಸ್ಕೊಟ್ಟಿದ್ದಾವೆ. ಇದರಿಂದ ಆಹಾರದ ಸಂಗ್ರಹ, ವಲಸೆ ಮತ್ತು ಪರಿಸರ ಬದಲಾವಣೆಗಳಿಗೆ ಹೊಂದಿಕೊಳ್ಳೋದ್ರಲ್ಲಿ ದ್ವಿಪಾದ ಚಲನೆ ಎರಡು ಕಾಲುಗಳಲ್ಲಿ ನಡೀತಕ್ಕಂಥದ್ದು ಲಾಭದಾಯಕವಾಗಾಯಿತು. ಇದಲ್ಲದೆ ಕೈಗಳ ಮುಕ್ತತೆ, ಕೈಗಳು ಬಿಡುಗಡೆಗೊಂಡಿದ್ದರಿಂದ ಸಾಧನಗಳ ಬಳಕೆ, ಆಹಾರದ ಸಂಸ್ಕರಣೆ, ಸಾಮಾಜಿಕ ಸಂಕೇತಗಳ ಅಭಿವೃದ್ಧಿ ಮತ್ತು ನಂತರದ ಹಂತದಲ್ಲಿ ಭಾಷಾ ವಿಕಾಸಕ್ಕೂ ಕೂಡ ಪರೋಕ್ಷವಾಗಿ ಸಹಾಯ ಆಯಿತು ಅನ್ನೋದು ಹಲವಾರು ಮಾನವ ವಿಜ್ಞಾನಿಗಳು ಅಭಿಪ್ರಾಯಕ್ಕೆ ಕಾರಣ ಆಗೈತೆ. ಹೀಗಾಗಿ ಡಾರ್ವಿನ್ ಹೇಳಿಕೆ ಕೈಗಳ ಮುಕ್ತತೆ ಎನ್ನುವ ಮೂಲ ಆಲೋಚನೆ ಇಂದಿಗೂ ಕೂಡ ಭಾಗಶಃ ಆಂಶಿಕವಾಗಿ ಮಾನ್ಯತೆಯನ್ನು ಪಡೆದಿದೆ. ಆದರೆ ಇತ್ತೀಚಿನ ಸಂಶೋಧನೆಗಳು ಅದನ್ನು ಹೆಚ್ಚಿನ ಜೈವಿಕ ವಿಕಾಸ ಮತ್ತು ಪರಿಸರ ಸಂಬಂಧಿ ಚೌಕಟ್ಟಿನಲ್ಲಿ ವಿವರಿಸ್ತವೆ. ಒಟ್ಟಿನಲ್ಲಿ ಮಾನವನ ದ್ವಿಪಾದ ಚಲನೆ ವಿಕಾಸ ಒಂದೇ ಕಾರಣದಿಂದ ಆದಂಥದ್ದಲ್ಲ. ಇದು ನೈಸರ್ಗಿಕ ಆಯ್ಕೆ, ಶರೀರದ ರಚನೆಯಲ್ಲಿ ಬದಲಾವಣೆ, ಭ್ರೂಣ ವಿಕಾಸದ ನಿಯಂತ್ರಣ, ಪರಿಸರದ ಒತ್ತಡ ಮತ್ತು ವರ್ತನಾ ಲಾಭಗಳ ಸಂಯುಕ್ತತೆಯ ಫಲ. ಡಾರ್ವಿನ್ ನೀಡಿದ ಮೂಲ ಕಲ್ಪನೆಗೆ ಆಧುನಿಕ ಜೀವಾವಶೇಷದ ಅಧ್ಯಯನ ಅಂದರೆ ಪಳೆಯುಳಿಕೆ ಅಧ್ಯಯನ, ಜೀವವಿಜ್ಞಾನ ಮತ್ತು ಜೀವ ಯಂತ್ರವಿಜ್ಞಾನ, ಜೀವ ಬಲವಿಜ್ಞಾನ ಅಂದರೆ ಬಯೋಮೆಕ್ಯಾನಿಕ್ಸು ಹೊಸ ಆಳ ಮತ್ತು ಸ್ಪಷ್ಟತೆಯನ್ನು ನೀಡಿದೆ. ಮಾನವ ಹೇಗೆ ದ್ವಿಪಾದಿಯಾದ ಎನ್ನುವುದು ಒಂದು ರೋಚಕವಾದಂಥ ಮಾನವನ ವಿಕಾಸದಲ್ಲಿ ರೋಚಕವಾದಂಥ ಒಂದು ಅಧ್ಯಾಯ. ಮಾನವನ ಇತರ ಸಾಮರ್ಥ್ಯಗಳು ಹೇಗೆ ವಿಕಾಸಗೊಂಡು ಅನ್ನೋದನ್ನು ನಾವು ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ವಂದನೆಗಳೊಂದಿಗೆ.